ನಮಸ್ಕಾರ 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 ಕರ್ನಾಟಕ. ಎಪ್ಸ್ಟೈನ್, ಎಪ್ಸ್ಟೀನ್ ಐಲ್ಯಾಂಡ್, ಎಪ್ಸ್ಟೈನ್ ಫೈಲ್ಸ್, ಭಾರತಕ್ಕೆ ಎಪ್ಸ್ಟೀನ್ ನಂಟು, ಇದ್ರ ಬಗ್ಗೆ ತುಂಬ ದೊಡ್ಡ ಚರ್ಚೆ ನಡೀತಾ ಇದೆ. ಇವರುಗಳೆಲ್ಲ ಅಲ್ಟ್ರಾ ರಿಚ್ಗಳು. ಪ್ರಪಂಚದಲ್ಲಿರುವ 200ಕ್ಕೂ ಹೆಚ್ಚು ದೇಶಗಳಲ್ಲಿ ತಮ್ಮ ಅಧಿಕಾರನ ಹೊಂದಿರುವಂಥ ಅಲ್ಟ್ರಾ ರಿಚ್ ಬೇವರ್ಸಿಗಳು ಮಾಡುತ್ತಿರುವ ಕ್ರೂರವಾದಂಥ ಕೆಲಸ, ಮಾನವೀಯತೆಯನ್ನು ಬಿಟ್ಟು ಮಾಡಿರುವಂಥ ಕೆಲಸವೇ ಈ ಎಪ್ಸ್ಟೀನ್ ಅನ್ನೋ ಒಬ್ಬ ಇಂಟರ್ನ್ಯಾಷನಲ್ ತಲೆ ಹಿಡುಕ. ಇವನ್ನ ತಲೆ ಹಿಡುಕ ಅಂತ ಹೇಳಬೇಕು. 2019ರಲ್ಲಿ ಇವನು ಸಾವು ಅಂತ ಹೇಳಿದ್ದಾರೆ. ನಿಜವಾಗ್ಲೂ ಸತ್ತವನೋ ಬದುಕವನೋ ಯಾರಿಗೂ ಗೊತ್ತಿಲ್ಲ. ಬಟ್ ಆದರೆ 30 ಲಕ್ಷ ಇವನ ವಿಕೃತ ಇಮೇಲ್ಗಳು, 2,000ಕ್ಕೂ ಹೆಚ್ಚು ಸೆಕ್ಸ್ ವಿಡಿಯೋಗಳು, 18,000ಕ್ಕೂ ಹೆಚ್ಚು ಫೋಟೋಗಳು, ಅದರಲ್ಲಿ ಪ್ರಪಂಚದ ಅಲ್ಟ್ರಾ ರಿಚ್ ದರಿದ್ರ ಮುಖಗಳು, ಸೈಕೋಪ್ಯಾತ್ಗಳು. ಯಾಕೆ ಕರಿಬಾರ್ದು ಇವರನ್ನು ನಾವು? ವಿಚಾರ ಅಲ್ಲಿಗೆ ಅಲ್ಲ. ಭಾರತದಲ್ಲಿ ಎಪ್ಸ್ಟೈನ್ ಫೈಲನ್ನು ವಿಚಾರವಾಗಿ ಸಾಕಷ್ಟು ಧ್ವನಿ ಪ್ರಶ್ನೆ ಮಾಡ್ತಾ ಇದೆ. ಗೊತ್ತಿದೆ, ಯಾರೋ ನನಗೆ ಹಾಕಿದ್ರು, ಸುಪ್ರೀಂ ಕೋರ್ಟ್ ಅವರು ಸುಮೋಟೋ ಕೇಸನ್ನು ದಾಖಲೆ ಮಾಡಿ, ಅದೇ ಸುಮೋಟೋ ಕೇಸನ್ನು ದಾಖಲಿಸಿ ಆಮೇಲೆ ಏನೂ ಆಗಿಲ್ಲ ಅಂತಂದರೆ ನಮಗೆ ಬೇಜಾರು. ಸದ್ಯಕ್ಕೆ ಸತ್ಯ ಒಳಗಡೆ ಬರಲಿ, ಆಮೇಲೆ ನೋಡೋಣ. ಯಾಕೆ ಅಂತಂದರೆ ಪಾಪ ಸುಪ್ರೀಂ ಕೋರ್ಟು ಕೊಟ್ಟರೆ ಬೇರೆ FBI ಕೊಡೋಕ್ಕಾಗಲ್ಲ. FBI ಕೊಟ್ಟರು ಕೂಡ ವೇಸ್ಟು. ಯಾಕೆ ಅಂತ ಅಲ್ಲಿ ಟ್ರಂಪ್ ಸರ್ಕಾರ ಇದೆ, ಕೊಟ್ಟರೆ CBI ಕೊಡಬೇಕು. ಯಾರ ಹೆಸರು ಬರ್ತಾ ಇದೆ ಅಂತ ನಿಮಗೆಲ್ಲ ಗೊತ್ತಿದೆ. ನಾನು ಯಾಕೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂತಂದರೆ, ಮೊದಲ ಬಾರಿಗೆ ಕೇಂದ್ರ ಸರ್ಕಾರದ ಸಚಿವ, ನಮ್ಮ ಕುಮಾರಸ್ವಾಮಿ ಅವ್ರಿಗೂ ಗೊತ್ತಿರ್ಬೋದೇನೋ, ಗೊತ್ತಿಲ್ಲ, ಯಾಕೆ, ಹರ್ದೀಪ್ ಸಿಂಗ್ ಪುರಿ ಅವರು ಮಾಧ್ಯಮಗಳ ಮುಖಾಂತರ ನಾನು ಪಿಂಪ್, ಅಂತಾರಾಷ್ಟ್ರೀಯ ಪಿಂಪ್, ತಲೆ ಹಿಡುಕ, ಒಬ್ಬ ಪೀಡೋಫೈಲ್, ಒಬ್ಬ ಮಕ್ಕಳನ್ನು ಅತ್ಯಾಚಾರ ಮಾಡುವಂಥ ಒಂದು ಮೃಗ, ಹೆಣ್ಣು ಮಕ್ಕಳನ್ನು ಕಿಡ್ನ್ಯಾಪ್ ಮಾಡಿಸಿ ಅವ್ರಗಳಿಂದ ಆಕ್ರನೋಕ್ರೋಮನ್ನು ತೆಗೆದುಕೊಂಡು ಅದನ್ನು 18,000 ಕೋಟಿಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿರುವಂಥ ದೇಶಗಳನ್ನು ಆಳ್ತಾ ಇರುವಂಥ ಬೇವರ್ಸಿ ಸೈಕೋಪ್ಯಾತ್ಗಳಿಗೆ ಅವರ ಮುಖ, ಅವರ ಸ್ಕಿನ್ನು, ಅವರ ಯೌವನ ಚೆನ್ನಾಗಿರಲು ಮಾರಾಟ ಮಾಡ್ತಾ ಇದ್ದಂಥ ಎಪ್ಸ್ಟೀನನ್ನು ನಾನು 3ರಿಂದ 4 ಬಾರಿ ಭೇಟಿ ಮಾಡಿದ್ದೇನೆ ಅಂತ ಕೇಂದ್ರ BJP ಮೋದಿ ಸರ್ಕಾರದ ಸಚಿವ ಹರ್ದೀಪ್ ಸಿಂಗ್ ಪುರಿ ಒಪ್ಪಿಕೊಂಡಿದ್ದಾರೆ. ಒಪ್ಕೊಂಡು ಏನು ಹೇಳಿದ್ದಾರೆ, ನಾನು ಬಿಸ್ನೆಸ್ ರಿಲೇಟೆಡ್ ಆಗಿ ಭೇಟಿ ಮಾಡಿದ್ದೆ ಅಂತ. ಯಾರು? 13 ವರ್ಷದಿಂದ ದೇಶವನ್ನು ಆಡಳಿತ ಮಾಡ್ತಾ ಇರುವಂಥ BJP ಸರ್ಕಾರ, ಅದರ ನಾಯಕ ಮೋದಿ ಕ್ಯಾಬಿನೆಟಲ್ಲಿರೋ ಹರ್ದೀಪ್ ಸಿಂಗ್ ಪುರಿ ಮೊದಲ ಬಾರಿಗೆ ಮಾಧ್ಯಮಗಳ ಮುಂದೆ ಖುಲ್ಲ, ಯಾರೋ ಹೇಳ್ತಾಯಿದ್ರು, ರಾಹುಲ್ ಗಾಂಧಿ ಚಾಲೆಂಜು ಗಿಲೆಂಜು ಅಲ್ಲ, ಇವನನ್ನು ತೊಗೊಂಡೋಗಿ ಬ್ರೈನ್ ಮ್ಯಾಪಿಂಗ್ ಹಾಕಿಸ್ಬೇಕು ಹರ್ದೀಪ್ ಸಿಂಗ್ ಪುರಿನ. ನಿಜವಾಗ್ಲೂ ಇದು ಪುರಿನ ನನಗಂತೂ ಗೊತ್ತಿಲ್ಲ. ಪುರಿ ಅಂತ ಹೆಸರಿದೆ. ಈ ಶುಡ್ ಬಿ ಪುಟ್ ಇನ್ ಟು ಸೀರಿಯಸ್ ಬ್ರೈನ್ ಮ್ಯಾಪಿಂಗ್. ಇವನು ಹೇಳೋದನ್ನು ನಾವು ಯಾಕೆ ಕೇಳಬೇಕು? ಭೇಟಿ ಮಾಡಿದಂತೂ ಸತ್ಯ. ಈಗ ನಮ್ಗೆ ಹೇಳಬೇಕು, ಕರ್ನಾಟಕದ BJP ಅವರು 3 ಪಕ್ಷಗಳು, ನೀವು ಅದೇನೇನೆ ಜೆಂಡಾಲಾಗೆ ಅಜೆಂಡಾ ನಿಮ್ದೆಲ್ಲ ಒಂದೇನೆ, 3 ಪಕ್ಷಗಳು, ಅವ್ರ ಮೇಲೆ ನೀವು, ಇವ್ರ ಮೇಲೆ ಅವರು. ಬಟ್ ಇವತ್ತು ಯಾವ ಮಟ್ಟಿಗೆ ಅಂತಂದರೆ, ನೀವುಗಳು ಓಟ್ ಹಾಕಿದಂಥ ಸರ್ಕಾರದ ನಾಯಕರುಗಳು, ರಾಜಕಾರಣಿಗಳು ದೇಶವನ್ನು 200 ಲಕ್ಷ ಕೋಟಿ ಸಾಲಗೆಟ್ಟರು, ರಾಜ್ಯವನ್ನು 8 ಲಕ್ಷ ಕೋಟಿಗೆ ಸಾಲ ಇಟ್ಟಿದ್ದಾರೆ, ನಿಮ್ಮ ಮೇಲೆ ಸಾಲ ಹಾಕಿದ್ದಾರೆ, ನಿಮ್ಮನ್ನು ಲೂಟಿ ಮಾಡಿದ್ದಾರೆ, ನಿರುದ್ಯೋಗ ಸೃಷ್ಟಿ ಮಾಡಿದ್ದಾರೆ, ಹಾಳಾಗೋಗ್ಲಿ ಬೆಲೆ ಏರಿಕೆ ಮಾಡಿದ್ದಾರೆ. ಇದಕ್ಕೂ ಬೇಡ ಅನ್ನಲ್ಲ. ಇವತ್ತು ನಿಮ್ಮ ಮಕ್ಕಳನ್ನು ಕಿಡ್ನ್ಯಾಪ್ ಮಾಡಿಸಿ 3 ಕೋಟಿ ಮಕ್ಕಳು ಕಿಡ್ನ್ಯಾಪ್ ಆಗಿ ಸಾಯಿಸಿದ್ದಾರೆ ಅಂತ ವರದಿ ಇದೆ. ಇಟ್ ಹ್ಯಾಸ್ ಟು ಬಿ ಕನ್ಫರ್ಮ್ಡ್. 3 ಕೋಟಿ ಅಲ್ಲ ರೀ, 3 ಲಕ್ಷನೇ ಅನ್ಕೊಂಬಿಡೋಣ. ಭಾರತದ ಒಂದರಲ್ಲೇನೆ 50 ಲಕ್ಷಕ್ಕೂ ಹೆಚ್ಚು ವ್ಯಕ್ತಿಗಳು ಕಳೆದ 10 ವರ್ಷದ ನಾಪತ್ತೆ ಆಗಿದ್ದಾರೆ. ಎಲ್ಲ ಐಲ್ಯಾಂಡ್ಗೆ ಹೋದ್ರೆ ಎಲ್ಲೆಲ್ಲಿ ಹೋಗ್ತಾರೆ ಅಂತ ನೀವು ಊಹೆ ಕೂಡ ಮಾಡಲಿಕ್ಕಾಗಲ್ಲ. ನಾಪತ್ತೆ ಆದಂಥ ಮಕ್ಕಳು, ಹೆಣ್ಮಕ್ಳು, ಬೇರೆಯವರು, ಅವರನ್ನು ದೊಡ್ಡ ಮಾಫಿಯಾಗಳು ಬೇರೆ ಬೇರೆ ರೀತಿ ಉಪಯೋಗಿಸ್ಕೊತಾರೆ. ಮುಂಚೆ ಎಲ್ಲ ಪ್ರಾಸ್ಟಿಟ್ಯೂಷನ್ಗೆ ತಳ್ಳೋರು, ಈಗ ಪ್ರಾಸ್ಟಿಟ್ಯೂಷನ್ನ ಬಿಟ್ಟು ಬೇರೆ ಬೇರೆ ಥರ ಇದೆ. ಮೊದಲನೇದಾಗಿ ಅಂಗಾಂಗಳ ಮಾಫಿಯಾ. ನಾನು ಮುಂಚೆನೇ ಇದ್ರ ಬಗ್ಗೆ ಡಿಟೇಲ್ಡ್ ವಿಡಿಯೋನ ಮಾಡೋಕ್ಕಿದೆ. ಯಾವ CBIನೂ ಗೆಣಸ್ ಕೀಳಲ್ಲ, ಯಾವ ಪೊಲೀಸರು ಗೆಣಸ್ ಕೀಳಲ್ಲ, ಯಾರೂ ಕೂಡ ಇದನ್ನು ತನಿಖೆ ಮಾಡಲ್ಲ. ಯಾಕೆ ಅಂತಂದರೆ
ಈ ಒಂದು ದೊಡ್ಡ ಮಾಫಿಯಾಗಳು, ಒಬ್ಬ ಮನುಷ್ಯನ ಬದುಕಿದ್ದಾಗ ಏನೂ ಬೆಲೆ ಇಲ್ಲ ರೀ. ಅವನನ್ನು ಕಿಡ್ನ್ಯಾಪ್ ಮಾಡಿ ಸಾಯಿಸಿದ್ರೆ ಸಿಗುವಂಥ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಸಿಗುವಂಥ ಹಣ 7 ಕೋಟಿ. ಅದನ್ನೇ ಒಂದಷ್ಟು ವಿಕೃತ ಫಾರ್ಮಾಸ್ಯೂಟಿಕಲ್ ಕಂಪನಿಗಳವರು ಔಷಧಿಗಳನ್ನು ಅವ್ರ ಮೇಲೆ ಪ್ರಯೋಗ ಮಾಡಲಿಕ್ಕೆ ಪರ್ಚೇಸ್ ಮಾಡ್ತಾರಂತೆ. ಅವ್ರು ಪರ್ಚೇಸ್ ಮಾಡಿಕೊಂಡ್ರೆ ಒಂದು ಬಾಡಿ ಅಂತಲ್ಲ, ಜೀವಂತ ಇರುವಂಥ ಮಗು ಅಥವಾ ಹೆಣ್ಣು ಮಕ್ಕಳು ಅಥವಾ ನಾಪತ್ತೆ ಆದಂಥ ವ್ಯಕ್ತಿಗೆ 10 ಕೋಟಿ ಕೊಡ್ತಾರಂತೆ. ಇನ್ನೂ ವಿಕೃತ ಅಂತಂದರೆ ಗೋಯಿಂಗ್ ಅಹೆಡ್, ಎಪ್ಸ್ಟೀನ್ ಐಲ್ಯಾಂಡ್ ಅಂತ ಆ ರೀತಿಯನ್ನೆಲ್ಲ ವಿಕೃತ ಕೈಗಳು ಸಿಕ್ಕಾಕೊಂಡ್ಬಿಟ್ರೆ ಅವರುಗಳು ಹಿಂಸೆ ಕೊಟ್ಟು ಮಕ್ಕಳಿಗೆ, ಹೆಣ್ಣು ಮಕ್ಕಳಿಗೆ ಹಿಂಸೆ ಕೊಟ್ಟಾಗ ಒಂದು ಆಕ್ರಿನೋಕ್ರೋಮ್ ಅನ್ನೋ ಒಂದು ಏಜೆಂಟ್, ಬೇಸಿಕಲಿ ಹಾರ್ಮೋನ್ ಅಂತ ಹೇಳ್ತಾರೆ, ಅದು ಲಿಬರೇಟ್ ಆಗುತ್ತೆ. ಒಂದು ಬಾಟಲಿನ ಬೆಲೆ 18,000 ಕೋಟಿ. ಪ್ರಶ್ನೆ ಏನಪ್ಪ ಅಂತಂದರೆ, ಇದನ್ನು ಬಳಸುವಂಥ ಬೇವರ್ಸಿಗಳು, ಸೈಕೋಪ್ಯಾತ್ಗಳು ಸಾವಿರಾರು ಕೋಟಿ ಹಣ ಇಟ್ಟಿರುವಂಥ ಒಂದು ಬಾಟಲು 18,000 ಕೋಟಿ ಅಂತಂದರೆ ನೀವು ಊಹೆನೂ ಮಾಡೋಕ್ಕಾಗಲ್ಲ. ಶ್ರೀಮಂತರಲ್ಲ, ಅತಿ ಅಲ್ಟ್ರಾ ರಿಚ್ಗಳನ್ನ ತೊಗೊಳಕ್ಕಾಗೋದು. ಹಣಬೆ ಕತೆ ಎಲ್ಲ ಗುರು, ಹಣಬೆ ಕತೆಯಲ್ಲಿ ಕಾಗೆ ಆರಿಸಿದ್ದು ಅನಿಸುತ್ತೆ ನಾನು ತಿಳಿದ ಮಟ್ಟಿಗೆ. ಈ ಆಕ್ರೋನೋಕೋಮ್ ಅನ್ನೋದನ್ನು ಹಣಬೆ ಬದಲು ಬಳಸಿ ಇವತ್ತು ಗಟ್ಟುಮುಟ್ಟಾಗಿ ಓಡಾಡ್ತಾ ಇರುವಂಥ ಬೇವರ್ಸಿಗಳು ಕರ್ನಾಟಕದಲ್ಲಾಗಿರ್ಬೋದು, ಅಥವಾ ಕರ್ನಾಟಕದಲ್ಲಿ ಒಬ್ಬ ಸ್ವಾಮೀಜಿ ಸಹ ಸೇವನೆ ಮಾಡಿದ್ದಾನಂತೆ. ವೆರಿ ಶಾರ್ಟ್ಲಿ ವಿಲ್ ರಿವೀಲ್ ದ ನೇಮ್. ದ ಬಿಗ್ಗೆಸ್ಟ್ ಕ್ವಶನ್ ಇಸ್, ಆರ್ ವಿ ಲಿವಿಂಗ್ ಇನ್ ದ ವರ್ಲ್ಡ್ ಆಫ್ ಸೈಕೋಸ್, ಕಿಲ್ಲರ್ಸ್, ಕ್ರಿಮಿನಲ್ಸ್? ಯಾರು ನಮ್ಮನ್ನು ಬಚಾವ್ ಮಾಡ್ತಾರೆ? ಇಷ್ಟು ದಿನ ನಾನು ವಿರೋಧ ಮಾಡ್ಕೊಂಬಂದಾಗ ಕಾಂಗ್ರೆಸ್ಸವರು BJP ಅವ್ರ ಬಗ್ಗೆ ಹೇಳಿದಾಗ ಕಾಂಗ್ರೆಸ್ಸವ್ರು ವಿರೋಧ ಮಾಡೋರು, ಕಾಂಗ್ರೆಸ್ಸವ್ರು ವಿರೋಧ ಮಾಡಿದಾಗ BJP ಅವ್ರು ಮಾತಾಡೋರು. ಅವರು ಸೌಮ್ಯ ಕೃಷ್ಣ ಹೆಗ್ಡೆ ಅವರು ಒಳ್ಳೆ ಸಖತ್ತಾಗಿ ಹೇಳಿದ್ರು. ಹಿಂಗೆಲ್ಲ ಮೂತಿಯೆಲ್ಲ ಮಾಡಿಕೊಂಡು ಐ ರಿಯಲಿ ಸೌಮ್ಯ ಕೃಷ್ಣ ಹೆಗ್ಡೆ ಅವರ ನಿಜವಾಗ್ಲೂ ನಿಮಗೆ ಅಂತಲ್ಲ, ನೀವೇ ಹೇಳಿದ್ರಲ್ಲ ಮೋದಿಯವರ ಫ್ಯಾನ್ ಆಗಿದ್ರಿ, ಅವಾಗ ಕಾಂಗ್ರೆಸ್ಸವರು ಎಷ್ಟು ದುಡ್ಡು ಕೊಟ್ಟರು BJP ಅವರು. ನಮ್ಮನ್ನು ಇದೆಲ್ಲ ಕೇಳಿದ್ರು, ಬಟ್ ಅದೆಲ್ಲ ಮೀರಿ ಬೆಳೆದ್ಬಿಟ್ಟಿದ್ದೀವಿ. ಐ ಹ್ಯಾವ್ ಗ್ರಾನ್ ಟು ಎ ಸ್ಟೇಜ್ ವೇರ್ ಐ ಡೋಂಟ್ ಲಿಸನ್ ಟು ಎನಿಥಿಂಗ್ ಅದರ್ ದ್ಯಾನ್ ಟ್ರೂತ್. ಈ ದೇಶದ ಸಂವಿಧಾನ, ಕಾನೂನು ಬಿಟ್ಟರೆ ನಾನು ಏನೂ ಕೇಳುವಂಥ ಪರಿಸ್ಥಿತಿಯಲ್ಲ. ಐ ಆಮ್ ಗ್ರಾನ್ ಟು ದ್ಯಾಟ್ ಲೆವೆಲ್. ಐ ಕ್ಯಾನ್ ಗೆಟ್ ಎನಿಥಿಂಗ್ ಡನ್. ದ ಬಿಗ್ಗೆಸ್ಟ್ ಕ್ವಶನ್ ಅಂತಂದರೆ, ಆರ್ ವಿ ರೂಲಿಂಗ್ ಇನ್ ದ ವರ್ಲ್ಡ್ ಆಫ್ ಸೈಕೋಸ್? ಬರೀ ನಾವು ಕರ್ನಾಟಕ ಬಗ್ಗೆ ಯೋಚನೆ ಮಾಡ್ತೀವಿ, ಇಡೀ ವರ್ಲ್ಡ್ ಸೈಕೋಗಳ ಕೈಯಲ್ಲಿದೆ, ಕ್ರಿಮಿನಲ್ಸ್ಗಳ ಕೈಯಲ್ಲಿದೆ, ಲೂಟಿಕೋರ ಕೈಯಲ್ಲಿದೆ. ಕೇಂದ್ರ ಸಚಿವ ಹರ್ದೀಪ್ ಸಿಂಗ್ ಪುರಿ 4 ಬಾರಿ ಭೇಟಿ ಮಾಡಿದಂತೆ. ಕರ್ನಾಟಕದ BJP ಅವರು ಉತ್ತರ ಕೊಡಬೇಕು. ಯಾವ ಗೆಣಸ್ಕಿಳೋ ಬಿಸ್ನೆಸ್ ಇತ್ತು ಈತನಿಗೆ? ಆ ವರ್ಲ್ಡ್ ಪಿಂಪು, ಆ ಕೊಲೆಗಾರ, ಆ ಮಕ್ಕಳ ಪ್ರಾಸ್ಟಿಟ್ಯೂಷನ್ ಮಾಡೋನು, ಆ ಕೊಲೆಗಳು ಮಾಡಿ ವಿಕೃತ ಮೆರೆಯೋನು, ಆ ಹೆಣ್ಣು ಮಕ್ಕಳನ್ನು ಚಾಲೆಂಜ್ ಕಟ್ಟಿದ್ದಂತೆ. ಒಂದೇ ಬಾರಿ 20 ಹೆಣ್ಣು ಮಕ್ಕಳನ್ನು ನಾನು ಪ್ರೆಗ್ನೆಂಟ್ ಮಾಡಬೇಕು ಅಂತ. ಎಂಥ ಸೈಕೋಗಳ ಕೈಯಲ್ಲಿ ಇವತ್ತು ನಾವು ಅಧಿಕಾರ ಕೊಟ್ಟಿದ್ದೇವೆ. BJP ಅವರು ಉತ್ತರ ಕೊಡಬೇಕು. ಹರ್ದೀಪ್ ಸಿಂಗ್ ಪುರಿ ಅವರು ಸ್ವತಃ ತಾರೇ ಒಪ್ಕೊಂಡಿದ್ದಾರೆ. ದಯಮಾಡಿ ನಾವು ಕೇಳೋದೇನು ಅಂತಂದರೆ, ಹರ್ದೀಪ್ ಸಿಂಗ್ ಪುರಿ ಅವರೇ, ನೀವು ನಿಜ ಹೇಳಿರೋದಕ್ಕೆ ಧನ್ಯವಾದಗಳು. ಆದಷ್ಟು ಫ್ಲೈಟ್ಗಳನ್ನು ಅವಾಯ್ಡ್ ಮಾಡಿ. ಯಾಕೆಂತಂದ್ರೆ ನಮ್ಮ ದೇಶದಲ್ಲಿ ಆವಾಗ ಫ್ಲೈಟ್ಗಳು ಬೀಳ್ತಾ ಇರ್ತದೆ. ವಿ ಡೋಂಟ್ ವಾಂಟ್ ಟು ಲೂಸ್ ಯು ಅಂಟಿಲ್ ನೀವು ಹರ್ದೀಪ್ ಸಿಂಗ್ ಪುರಿ ಅವರೇ ಕೇಂದ್ರ ಮಂತ್ರಿ, ನೀವು ನಿಜ ಹೇಳೋವರೆಗೂ ನೀವು ಜೀವಂತವಾಗಿರಬೇಕು. ನಿಮ್ಮ ಬಗ್ಗೆ, ನಿಮ್ಮ ಜೀವದ ಬಗ್ಗೆ ನಿಮಗೆ ಎಷ್ಟು ಆಸೆ ಇದೆ, ನಮಗೂ ಕೂಡ ಅಷ್ಟೇ ಆಸೆ ಇದೆ. ಯಾಕೆಂದರೆ ಈ ಭಾರತದಲ್ಲಿ ಸತ್ಯ ಹೇಳಿದ್ರೆ ಗೋವಿಂದ ಮಾಡಿಬಿಡ್ತಾರೆ. ಹಾಗಾಗಿ ನಮಗೂ ನಿಮ್ಮ ಜೀವದ ಬಗ್ಗೆ ನನಗೆ ಗೊತ್ತಿಲ್ಲ, ನಾನು ಇಂಥವ್ರೆ ಅಂತ ಹೇಳೋಕ್ಕಲ್ಲ, ಬಟ್ ಐ ಫಿಯರ್ ಫಾರ್ ಯುವರ್ ಲೈಫ್. ಬಟ್ ಏನಕ್ಕೆ ಅಂತಂದರೆ, ಭೇಟಿ ಮಾಡೋದು ಒಪ್ಕೊಂಡ್ರದಕ್ಕೆ ಯಾವ ಗೆಣಸ್ ಕೇಳುವಂಥ ಕೆಲಸ ಇತ್ತು, ಯಾವ ಬಿಸ್ನೆಸ್ ಇತ್ತು, ಅದೆಲ್ಲ ತಲೆ ಹಿಡಕನ ಹತ್ರ ಈ ಪೂರಿಯವರಿಗೆ, ಕೇಂದ್ರ ಸಚಿವರಿಗೆ ಅಂತ BJP ಅವರು ಎಕ್ಸ್ಪ್ಲೇಷನ್ ಕೊಡಬೇಕು. ವಿ ಆರ್ ನಾಟ್ ಗೋಯಿಂಗ್ ಟು ಸ್ಟಾಪ್ ಇಯರ್. ನಾವು ಯಾರು ಕೂಡ ಇಲ್ಲಿ ನಿಲ್ಲಲ್ಲ. ಯಾಕೆ ಅಂತಂದರೆ, ಕಿಡ್ನಾಪ್ ಮಾಡ್ಬೇಕಾದ್ರೆ ಅದು BJP ಅವ್ರ ಮಕ್ಕಳು ಅಂತಲ್ಲ, ಕಾಂಗ್ರೆಸ್ ಅವ್ರ ಮಕ್ಕಳು ಅಂತಲ್ಲ, ಸಾಮಾನ್ಯರು ಫಾಲೋವರ್ ಮಕ್ಕಳು ಅಂತಲ್ಲ, ಯಾವ ಪಾರ್ಟಿ ನೋಡಲ್ಲ. ಕಿಡ್ನಾಪ್ ಆದ ಮಕ್ಕಳೇ, ಹೆಣ್ಮಕ್ಳು ಮಕ್ಕಳೇನೆ. ಯಾರ್ಯಾರು ನೀವು ಓಟ್ ಹಾಕಿ ಟ್ಯಾಕ್ಸ್ ಕಟ್ಟಿ ಜೈಕಾರ ಆಗ್ತಾ ಇದ್ರಲ್ಲ, ಯಾರು ಕೂಡ ಇವತ್ತು ಇಂಥ ಒಂದು ಕ್ರೂರ ಕರ್ತೆಯನ್ನು ತಡೆಯೋ ಶಕ್ತಿಗೆ ಹೋಗಿಲ್ಲ. ಏನೋ ಕಾಟಾಚಾರಕ್ಕೆ ರಾಹುಲ್ ಗಾಂಧಿಯಲ್ಲಿ ವಾಯ್ಸ್ ಮಾಡ್ತಾವನೆ, ಏನಕ್ಕೆ? ಅಧಿಕಾರಕ್ಕೋಸ್ಕರ ಅಷ್ಟೇ. ಸಾಮಾನ್ಯ ಜನರನ್ನು ಉಳಿಸೋಕ್ಕೆ ಅಂತ ಖಂಡಿತ ಕಾಂಗ್ರೆಸ್ ಕೆಲಸ ಮಾಡುತ್ತೆ ಅಂತ ನನಗನ್ಸಲ್ಲ. ವಿ ಹ್ಯಾವ್ ಟು ಸೇವ್ ಅವರ್ ಸೆಲ್ಫ್, ಆ್ಯಂಡ್ ಇಫ್ ಯು ವಾಂಟ್ ಟು ಸೇವ್ ಯು, ನಿಮ್ಮ ಮಕ್ಕಳನ್ನು ಹುಷಾರು, ಸ್ಕೂಲ್ ಕಳಿಸಿದಾಗ ಹುಷಾರು, ಕಾಲೇಜ್ ಕಳಿಸೋಕೆ ಹುಷಾರು, ನಿಮ್ಮ ಹೆಣ್ಮಕ್ಳನ್ನ ಹುಷಾರು. ಯಾಕೆ ಅಂದರೆ ಹೆಚ್ಚಾಗಿ ಇವತ್ತು ಸಾಮಾನ್ಯ ಜನರ ಮನೆಯಲ್ಲಿ ಮಕ್ಕಳು ಇವ್ರು ಕಿಡ್ನಾಪ್ ಆಗ್ತಾ ಇದ್ದಾರೆ. ಎಪ್ಸ್ಟೀನ್ ಫೈಲ್ಸ್ ಥರ ಎಲ್ಲೋ ಹೋಗಿ ಯಾವುದೋ ಲ್ಯಾಬಲ್ಲೋ ಅವ್ರನ್ನ ಕೊಯ್ಯೋಕ್ಕೋ, ಅವರ ಆರ್ಗನ್ ಮಾಫಿಯಾಗೋ, ಅಥವಾ ಎಪ್ಸ್ಟೀನ್ ರೀತಿ ಹಿಂಸೆ ಕೊಟ್ಟು ಆಕ್ರಮಣ ತಗೊಂಡು ಜೀವನ ಮಾಡೋಕ್ಕೋ ಅವ್ರು ಬಳಕೆ ಆಗದಿರಲಿ ಅಂತ ಹೇಳುತ್ತಾ ಇನ್ನೂ ಹೆಚ್ಚಿನ ನ್ಯೂಸ್ ಕೊಡ್ತೀರಿ. ತುಂಬ ದೊಡ್ಡ ಒಂದು ನ್ಯೂಸ್ ಇದೆ. ವೆರಿ ಶಾರ್ಟ್ಲಿ, ಅನದರ್ 1 hour, 1 more ವಿಡಿಯೋ. ಥ್ಯಾಂಕ್ ಯು. ನಾನು ನಿಮ್ಮ ಅಡ್ವೊಕೇಟ್ ಜಗದೀಶ್ ಫ್ರಮ್ ಟ್ರೂ ಲೈಫ್ ನ್ಯೂಸ್ ಚಾನಲ್.